ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾನೆ ಇದೆ. ಕೊಡಗಿನ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ವಿರುದ್ಧ ಶಾಸಕ ಪೊನ್ನಣ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ನಾಯಕರು ಬಂದ್ರು, ನಾಟಕ ಮಾಡಿ ಹೋದ್ರು ಅಂತ ರಿಯಾಕ್ಟ್ ಮಾಡಿದ್ದಾರೆ. ಈ ಘಟನೆಗೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಪೊನ್ನಣ್ಣ ಕಿಡಿಕಾರಿದ್ದು, ಸಾವಿನ ಸ್ಥಳದಲ್ಲಿ ಡೆತ್ ನೋಟ್ ಸಿಕ್ಕಿಲ್ಲ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ವಾಟ್ಸ್ಆಪ್ ಪೋಸ್ಟ್ ಬಗ್ಗೆ ತನಿಖೆ ಆಗಬೇಕು ಅಂತ ಪೊನ್ನಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಬಹುಶಃ ಇವತ್ತು ಕೊಡಗಿನಲ್ಲಿ ಬಿಜೆಪಿ ಅವರು ನಿರ್ಮಾಣ ಮಾಡಿರುವಂತಹ ವಾತಾವರಣ, ಬಂದರು, ಕಿರ್ಚಾಡಿದ್ರು, ನಾಟಕವನ್ನು ಆಡಿದ್ರು, ಹೊರಟೋದು. ಈ ಘಟನೆಗೂ ನಮ್ಮಿಬ್ಬರಿಗೂ ಅಥವಾ ಬೇರೆ ಯಾರಿಗಾದ್ರೂ ಅವ್ರು ಯಾರು ಆರೋಪ ಮಾಡ್ತಾ ಇದ್ದಾರೆ, ಏನಾದ್ರೆ ಸಂಬಂಧ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಘಟನೆ ನಡೆದಂಥ ಸ್ಥಳದಲ್ಲಿ ಆ ಸ್ವಂತ ಕೈ ಬರದಲ್ಲಿ ಡೆತ್ ನೋಟ್ ಅಥವಾ ಸೂಸೈಡ್ ನೋಟ್ ಸಿಕ್ಲಿಲ್ವೋ, ಎಲ್ಲಿತ್ತು ಇವರ ಟೆಲಿಫೋನು, ಎಲ್ಲವನ್ನ ಇನ್ನು ತನಿಖೆ ಮಾಡಬೇಕು. ಬಹುಶಃ ಇವತ್ತು ಕೊಡಗಿನಲ್ಲಿ ಬಿಜೆಪಿ ಅವರು ನಿರ್ಮಾಣ ಮಾಡಿರುವಂಥ ವಾತಾವರಣ, ಬಂದರು, ಕಿರ್ಚಾಡಿದ್ರು, ನಾಟಕವನ್ನು ಆಡಿದ್ರು, ಹೊರಟೋದು. ಈ ಘಟನೆಗೂ ನಮ್ಮಿಬ್ಬರಿಗೂ ಅಥವಾ ಬೇರೆ ಯಾರಿಗಾದ್ರೂ ಅವ್ರು ಯಾರು ಆರೋಪ ಮಾಡ್ತಾ ಇದ್ದಾರೆ, ಏನಾದ್ರೆ ಸಂಬಂಧ ಇರ್ಲಿಕ್ಕೆ ಸಾಧ್ಯ ಇದೆಯಾ?